किसान डेयरी फार्म, जामा मस्जिद के पास, किला रोड, बसव कल्याण। शहादत प्राइमरी एंड हाई स्कूल, फ्री एडमिशन, फ्री यूनिफॉर्म। सब्सक्राइब करें मेरे चैनल को और साथ ही बेल आइकन को दबाना बिल्कुल ना भूलें ताकि आपको हर वीडियो का अपडेट। आज 2 अप्रैल 2024 जनता दल सेक्युलर पार्टी का चुनावी सम्मेलन और कार्यकर्ता सम्मेलन में बीदर जिले के भाजपा उम्मीदवार श्री भगवंत खुबा ने बसव कल्याण के पूर्व विधायक सर्वोच्च नेता श्री मल्लिकार्जुन खुबा, बीदर के पूर्व विधायक श्री बंदप्पा खासमपुरे को हार पहनाकर उनका भाजपा चुनाव प्रचार में स्वागत किया और उनकी गुलपोशी की गई। इस मौके पर बसव कल्याण के अल्पसंख्यक नेता जनाब यसरब अली कादरी, युवा नेता आकाश खंडाले और काई जेडीएस के वरिष्ठ नेता और कार्यकर्ता ने इस सम्मेलन में भाग लेते हुए श्री भगवंत खुबा जीत के लिए शुभकामनाएं भी दी। इस कार्यक्रम में मल्लिकार्जुन खुबा ने श्री भगवंत खुबा को बधाई भी दी और कांग्रेस की गारंटी योजनाओं पर पलटवार करते हुए इसको असफल बताया। जैसे आजकल राजनीतिक पार्टियों का ट्रेंड चल रहा है कि कौन सी पार्टी कब किसका साथ दें, ये किसी को भी मालूम नहीं हो रहा है। बसव कल्याण मुस्लिम अल्पसंख्यक के बहुत ही लोकप्रिय नेता श्री मल्लिकार्जुन खुबा, असराब अली कादरी और अशोक खंडाले बीजेपी के चुनावी प्रचार के मुखमंडल कार्यकर्ता में से नजर आए। इस कार्यक्रम में बसव कल्याण विधायक श्री शरणु सलगर और बाकी बसव कल्याण बीजेपी के कार्यकर्ता मंच पर नजर नहीं आए। जो भी जिला बीदर में चुनाव का माहौल अब गर्म हो चुका है और बीजेपी ने अपना काम जोर शोर से शुरू कर दिया है। हमारे चैनल को सब्सक्राइब करें और अपने दोस्तों में शेयर करें। धन्यवाद। ನಾವೆಲ್ಲರೂ ಕಲಿತು ಸೇರಿ ಜನತಾದಳ ಬಿಜೆಪಿ ಕ್ಯಾಂಡಿಡೇಟ್ ಕರೆದು ಇವತ್ತಿನ ದಿವಸ ನಮ್ಮ ಲೋಕಸಭಾ ಕ್ಷೇತ್ರದ ಎಲ್ಲ ಅಭ್ಯರ್ಥಿಗಳು ನಿಂತಂತ ಕ್ಯಾಂಡಿಡೇಟ್ಸ್, ಗೆದ್ದಂತ ಕ್ಯಾಂಡಿಡೇಟ್, ಸೋತಿದಂತ ಕ್ಯಾಂಡಿಡೇಟ್ ಎಲ್ಲರ ಜೊತೆಯಲ್ಲಿ ಚರ್ಚೆ ಮಾಡಕಂತ ಇವತ್ತಿನ ಜಾತ್ಯತೀತ ಸಭಾ ಸೇರಿದಿತ್ತು. ಈ ಒಂದು ನಮ್ಮ ಜಾತ್ಯತೀತ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಂತ ಸನ್ಮಾನ್ಯ ದೇವೇಗೌಡ ಸಾಹೇಬರು, ತಮಗೆಲ್ಲ ಗೊತ್ತದ ಅವ್ರ ಏಜ್ ಎಷ್ಟದ ಅಂದ್ರೆ 91. ಈ ಏಜ್ದಾಗ ಇಡೀ ರಾಜ್ಯಕ್ಕೆಲ್ಲ ದೇಶಕ್ಕೊಂದು ಸಂದೇಶ ಕೊಡಬೇಕು. ಇಡೀ ಜಗತ್ತಿನ ಒಳ್ಳೆ ಪ್ರಧಾನಮಂತ್ರಿ ಶ್ರೀಮಾನ್ ನರೇಂದ್ರ ಮೋದಿಜಿಯವರು ಅವ್ರ ಏಜ್ 73. ಅವಾಗ ಇಷ್ಟು ಸಮನ್ವಯ ಸಮಿತಿದಾಗ ದೇವೇಗೌಡ ಸಾಹೇಬರು ಯಾವ ರೀತಿ ನಮಗ ಮಾರ್ಗದರ್ಶನ ಮಾಡಿದಾರ, ಅದೇ ರೀತಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂತ ಸನ್ಮಾನ್ಯ ಕುಮಾರಸ್ವಾಮೀಜಿಯವರು ಹಾಗೂ ನಮ್ಮ ಭಾಗದ ನಾಯಕರಾಗಿದ್ದಂತ ಶ್ರೀಮಾನ್ ಬಂಡೆಪ್ಪ ಕಾಶಂಪುರ ಸಾಹೇಬರು, ನಮ್ಮ ಬಿಜೆಪಿಯ ಅಭ್ಯರ್ಥಿ ಮಂತ್ರಿ ನನಗೆ ಅನಿಸ್ತದೆ ಭಗವಂತ ಖುಬಾ ಸಾಹೇಬ್ರಿಗೆ ನೋಡಿದ್ರೆ ಅದೇನು ಆಟೋಮೆಟಿಕ್ ದೇವರ ಆಶೀರ್ವಾದ ಅವ್ರಿಗೆ ಮಕ್ಕಳದನ್ನ ಅನಿಸ್ತದೆ. ಯಾವಾಗಲಿ ಲಕ್ಕಿನೇ ಲಕ್ಕಿ. ನಮ್ಮ ಅಭ್ಯರ್ಥಿಗಳು ನಾವೆಲ್ಲೂ ವಿಚಾರ ಮಾಡಿ ನಾವು ಪಾರ್ಟಿಸ್ ಯಾವನೋ ಇಲ್ಲ ಅಂತ ಡೈವರ್ಟ್ ದಿಲ್ಲಿ ಅದ್ರ बाद ಡೈವರ್ಟ್ ಮಂತ್ರಿ ಆಜಾದಿ ಆದಾಗಿ ನೀವು ನಮ್ಮ ಬೀದರ್ ಒಂದು ಮಂತ್ರಿ ಸಿಕ್ಕಿಲ್ಲ. ಲೇಕಿನ್ ಅದು ಕಿಸ್ಮತ್ತಾಗಿ ಬರೆದಿತ್ತು ಭಗವಂತ ಖುಬಾ ಸಾಹೇಬರಿಗೆ ಮಂತ್ರಿ ಸಿಗ್ಬೇಕಂತ ನಮಗೆ ಖುಷಿ ಆಗ್ಬೇಕು, ಬೀದರ್ದವರಿಗೂ ಖುಷಿ ಆಗ್ಬೇಕು. ಹಾಗೆ ಇಷ್ಟು ಮಂದಿ ಒಂದು 40 ಕೋಟಿ ನಮ್ಮ ಜಿಲ್ಲಾಧ್ಯಕ್ಷರು ಸೋಮನಾಥ್ ಪಾಟೀಲ್, ರಮೇಶ್ ಪಾಟೀಲ್, ನಮ್ಮ ಬಸವ ಕಲ್ಯಾಣ್ ಖಾದರಿ ಸಾಬ್, ಎಲ್ಲರೂ ಇಲ್ಲಿ ಸೇರಿದಂತ ಮುಖಂಡ ಕಾರ್ಯಕರ್ತರು, ನಮ್ದು ಯಾಕಪ್ಪೂರ್ ಸಾಹೇಬರು ಮಾತಾಡಿದಾರೆ, ನಮ್ಮದು ಜಯಸಿಂಗ್ ರಾಠೋಡರು ಹಾಗೂ ಮಹೇಶ್ವರಿ ವಾಲಿ ಮೇಡಮ್ ಅವರು ಬರ್ಬೇಕಾಗಿತ್ತು. ಅದೇ ರೀತಿ ವೇದಿಕೆ ಮೇಲೆ ಆಶೀರ್ವಾದವಾಗಿರುವಂತ ಎಲ್ಲ ಮುಖಂಡರೇ, ನಮ್ಮ ಹುಮ್ನಾಬಾದ್ ಅಧ್ಯಕ್ಷರೇ, ಅದೇ ರೀತಿ ಈಗಾಗಲೇ ಶೇಖ್ ಶಾಗಿ ಮುಖಾಂತರ ನಮ್ಮ ಶಾಂತಕುಮಾರ್ ಸವಳಿಗೆಯವರೇ, ನಬಿ ಕುರೇಶಿ ಅವರೇ, ಎಲ್ಲ ನಮ್ಮ ಜನತಾದಳ ಪರಿವಾರ ಥೋಡೆ ಬಿಟ್ಟು ಹೋಗಿದ್ದೆವು. ಅವಾಗ ಈ ಕಡೆ ಹೋಗಿದ್ದೇವೆ, ಈ ಕಡೆ ಮತ್ತೀಗ ಈ ಕಡೆ ಬಂದಿದ್ದೆವು. ಈಗ ಬಂದಿದ್ದೇವೆ ಅಂದ್ರೆ ಎಷ್ಟಕ್ಕೆ ಸಂಘಟ ಥೋಡೆ ಬಂದಿದ್ದೆವು. ವಿಚಾರ ಮಾಡ್ಬೇಕು ಹ್ಯಾಂಗ ಪರಿಸ್ಥಿತಿ. ಈ ಕಡೆ ಹೂವ ಈ ಕಡೆ ತಲೆ ಹೊತ್ತ ರೈತ ಮೇಲೆ ನಾ ಈ ಕಡೆ ಹೋದ ಬಂಡೆಪೇಟೆ ಈ ಕಡೆ ಯಾಕೆ ಹೋಗಿದ್ವಿ ಅವರಂದ್ರೆ ಮತ್ತೆ ಈ ಕಡೆ ಬಂದ ಮತ್ತೆ ಅವ್ರಿಗೆ ಈ ಕಡೆ ಕರ್ಕೊಂಡ್ ಬಂದ್ರು. ನೋಡಿ ಎಡದಾಗ ಹೆಂಗಿರ್ತದೆ. ಅದಕ್ಕೆ ನಾವು ಹೆಚ್ಚಿಗೆ ಮಾತಾಡಲ್ಲ. ನಾವೆಲ್ಲ
ಆಗಿದೆ. ಜಾತ್ಯತೀತ ಜನತಾದಳ ಇವತ್ತಿಡೀ ರಾಜ್ಯದಾಗ ಅವ್ರಿಗೂ ಕೂಡ ಒಳ್ಳೆಯ ರೀತಿಯಲ್ಲಿ ನಮ್ಮ ಪಕ್ಷದ ಶಕ್ತಿ ಇದೆ. ಹೈದರಾಬಾದ್ ಕರ್ನಾಟಕ ಭಾಗದಾಗ 1 ಲಕ್ಷ 1.5 ಲಕ್ಷ 2 ಲಕ್ಷ ಓಟ್ಗಳು ಒಂದೊಂದು MP ಕ್ಷೇತ್ರದಾಗ ನಮ್ಮ ಜಾತ್ಯತೀತ ಜನತಾದಳ ಅಭ್ಯರ್ಥಿ ತಗೊಂಡಿದ್ದಾರೆ. ನೀವು ತಿಳಿದಿರ್ಬೇಕು, ಎಲ್ಲ ಕಡೆ ಭಾಷಣದಾಗ 28ಕ್ಕೆ 28 ಗೆಲ್ತೇವೆ. ಅಷ್ಟು ಈಸಿ ಇಲ್ಲ. ಕಾಂಗ್ರೆಸ್ದಾಗ ಮಾಸ್ ಸ್ಟ್ರಾಂಗ್ ಅದ. ನಾ ಕಾಂಗ್ರೆಸ್ ಬರೆದಾಗ ನೀವು ವಿಚಾರ ಮಾಡ್ಬೇಕು. ಇಲ್ಲಿ ಗ್ಯಾರಂಟಿ ಸ್ಕೀಮ್ ಕೊಟ್ಟಾಗ ಹಳ್ಳಿದಾಗ ಸರ್ಕಾರದ ಹಂತದಾಗ ನಾವು ಎಲ್ಲರ ಹೋಗಿ ಸನ್ಮಾನ್ಯ ಮೋದಿಜಿಯವರು ಮಾಡಿದಂತ ಕಾರ್ಯಕ್ರಮ, ಭಗವಂತ ಖೂಬಾ ಅವರು ಬೀದರ್ ಜಿಲ್ಲೆಗೆ ತಂದಿದಂತ ಕಾರ್ಯಕ್ರಮ, ಆದ್ರೆ ಒಂದೇನು ಖುಷಿ, ನಮ್ಮ ಭಗವಂತ ಖೂಬಾ ಸಾಹೇಬ್ರಿಗೆ ಎಲ್ಲೂ ದಪ್ಪ ಇಲ್ಲ, ತಿಳಿದಿಲ್ಲ ದಪ್ಪ ಅಂದ್ರೆ ಬೀದರ್ ಭಾಷೆದಾಗ. ಇಂಥ ಕ್ಲೀನ್ ಪೇಪರ್ ಶೀಟ್ ಅಂದ್ರೆ ಒಂದು ಖುಷಿ ಏನಾಗ್ಬೇಕಂದ್ರ ನಮ್ ಬೀದರ್ ಜಿಲ್ಲೆದಾಗ 20 ಲಕ್ಷ 25 ಲಕ್ಷ ನಮಗೆ ಏನು MP ಕ್ಷೇತ್ರ ವೋಟಿಂಗ್ದಾಗ ಜನಗಳಾಗ ಇಡೀ ದೇಶದಾಗ ಈ ಭಾಗದಾಗ ಒಂದು ಮಂತ್ರಿಗಾತ ನಮಗೆ ಖುಷಿ ಆಗ್ಬೇಕು. ಪಾರ್ಟಿ ವಿಚಾರ ಎಲ್ಲ ನಮ್ಗೆಲ್ಲ ಜಾತ್ಯತೀತ ಜನತಾದಳದಾಗ ಹಳಿದೆಲ್ಲ ಮರಿಬೇಕು. ಬಿಜೆಪಿ JDS ಎಲ್ಲೇ ಜಗಳ ಆದ್ರೂ ಕೂಡ ನಾವು ಮಗದಿ ಹೊಸ ಅಧ್ಯಾಯ ಚಾಲೂ ಮಾಡ್ಬೇಕಂತ ಸನ್ಮಾನ್ಯ ದೇವೇಗೌಡ ಸಾಹೇಬರು 90 ಏಜ್ ಬ್ಯಾಕ್ ನಮ್ ಎಲ್ಲಕ್ಕಿಂತ ಹೆಚ್ಚಿಗೆ ಪ್ರಚಾರ ಅವರೇ ಮಾಡತ್ತಾರೆ. ನಾವು ನೋಡಿದ ಒಂದೊಂದ್ಸಲ ಇಷ್ಟು ದುಃಖ ಆಗ್ತದ. ನಾವೇನ್ ಜನತಾದಳ ಕಮ್ಮಿಲ್ ನಮ್ಮ ಪಾರ್ಟಿದಾಗೂ ಕೂಡ ಪ್ರಧಾನಮಂತ್ರಿಯವರು ಮಾಜಿ ಪ್ರಧಾನಮಂತ್ರಿ ನಮ್ಮ ಸಂಘಟಿದ್ದಾಗ ಎಲ್ಲರಿಗೂ ನಾವು ಒಂದೇ ಮನವಿ ಮಾಡ್ತಾ ಇದ್ದೀನಿ. ನಮ್ದು ಜೈಸಿಂಗ್ ರಾಠೋಡಾಗ್ಲಿ ನಮ್ದು ಕ್ಯಾಂಡಿಡೇಟ್ಗಳಾಗ್ಲಿ ಇವತ್ತು ನಾವು ಒಂದು ಹೆಣ್ಮಗಳು ಕ್ಯಾಂಡಿಡೇಟ್, ಅದು ಆಳಂದ್ ಕ್ಯಾಂಡಿಡೇಟ್ ಮಹೇಶ್ವರಿ ವಾಲಿ ಮೇಡಮ್ ಒಂದು ಲೇಡಿ ಆಗಿ ಅಂತ 2 ಕ್ಷೇತ್ರದಾಗೂ ಕೂಡ ಅವ್ರ ಟಕ್ಕರ್ ಎಲೆಕ್ಷನ್ ನಿಂತಾಗಲ್ಲ. ಅದಕ್ಕೆ ನಮಗೆ ಎಲ್ಲರಿಗೂ ಹೆಮ್ಮೆ ಆಗ್ಬೇಕು. ನಾವು ಅಲ್ಲಿ ನೋಡಿದಾಗ ಆಳಂದದಾಗ ಚುನಾವಣೆ ಮಾಡ್ಬೇಕಂದಾಗ ಅಂಜಿಕೆ ಬರ್ತಾವ. ಅಂತ ಕ್ಷೇತ್ರದಾಗ ಒಂದು ಮಹಿಳೆಯಾಗಿ ಎದುರು ನಿಂತಿ ತಾಕತ್ತಿಗೆ ಜನತಾದಳ ಬೆಳೆಸ್ಲಿಕ್ಕಾಗಲ್ಲ. ಅಂತವ್ರಿಗೆ ನಾವು ಮದತ್ ಮಾಡಬೇಕು. ಈ ಸಲ ಸನ್ಮಾನ್ಯ ದೇವೇಗೌಡ ಸಾಹೇಬರ ಆದೇಶದ ಏನೇ ವಿಚಾರ ಮಾಡಬೇಡ್ರಿ. ಮುಂದೆ ಬರ್ತಕ್ಕಂಥದ್ರಿಂದಾಗ ಯಾರೇ ನಮಗೆ MP ಅವ್ರು ಗೆದಿಲಿ MP ಅವ್ರಿಗೆ ಕೆಲಸ ಮಾಡಿಸಂತ ಜವಾಬ್ದಾರಿ ನಮ್ಮ ಜಾತ್ಯತೀತ ಜನತಾದಳ ಎಲ್ಲ ಸಮನ್ವಯ ಲೀಡರ್ಸ್ ಕೂಡ ಜವಾಬ್ದಾರಿ ಇದೆ. ಒಳ ಓಟ್ ಹಾಕಿ ಅವ್ರ ಗೆದ್ದು ಅಲ್ಲಿಗೆ ಹೋಗಿ ನಾವು ನಮ್ಮನೆ ಬಾಜೆ ಮಾಡಿಸ್ಕೊತ ಕೊಡೋದಲ್ಲ. ನೀವೇನ್ ಅಭಿವೃದ್ಧಿ ಕೆಲಸರು ಹಳ್ಳಿದಾಗ ಏನ್ ಆಗ್ಬೇಕು, MP ಅವ್ರಿಗೆ ಮಂತ್ರಿಗಳಿಗೆ ಏನ್ ಆಗ್ಬೇಕು, ಆ ಕಮಿಟ್ಮೆಂಟ್ ನೀವೆಲ್ಲ ಹಳ್ಳಿದಾಗ ಹೋಗಿ ಓಟ್ ಇಸ್ಕೊಟ್ಟು ಮಾತ್ರ ನಮಗೂ ಕೂಡ ಒಂದು ಹಕ್ಕು ಆಗ್ತದೆ. ನಮ್ಮ ಜಾತ್ಯತೀತ ಜನತಾದಳ ಕಾರ್ಯಕರ್ತರು ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡಿದಾಗ ಅದಕ್ಕೆ ನೀವು ಕೂಡ ಬರ್ತಕ್ಕಂಥದ್ರಿಂದ ನಾವು ಸ್ಪಂದಿಸ್ರಿ ಅಂತ ಹೇಳಕ್ ಅವಕಾಶ ಆಗ್ತದೆ ಅಂತ ಹೇಳಿ ಈ ಭಾಗದಾಗ ನೀವೆಲ್ಲ ಜನತಾದಳ ಹಿರಿಯರು ಭಾಲ್ಕಿ, ಹುಮ್ನಾಬಾದ್, ಔರಾದ್ ಎಲ್ಲೇ ಇರಲಿ ಹಳೆಯವರು ಹೊಸವರು ನಾವೆಲ್ಲ ಒಕ್ಕಟ್ಟಾಗ್ಬೇಕು. ಬಿಟ್ಟು ಹೋಗಿದವರಿಗೂ ಕೂಡ ಕರಿಬೇಕು. ಮತ್ತೊಂದು ಸಲ ಸಂಘಟನೆ ಮುಂದೆ ಬರ್ತಕ್ಕಂಥದ್ರಿಂದಾಗ ನೀರಜ್ ಪಟೇಲ್ ಸಾಹೇಬ್ರದ್ದು ಜನ ಇರಲಿ, ದೇವೇಗೌಡ ಸಾಹೇಬ್ರ ಜೊತೆಲಿದ್ದಂತ ಹಿರಿಯರಾಗ್ಲಿ ಎಲ್ಲರಿಗೂ ತಗೊಂಡು ನಾವು ಬರ್ತಕ್ಕಂಥದ್ರಿಂದಾಗ ಸನ್ಮಾನ್ಯ ಮೋದಿ ಸಾಹೇಬ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡ್ಬೇಕು. सब लोग ताकत बताते, सब लीडर एक एक स्टेट में ताकत बताते, कोई लीडर देश में ताकत बताते, पूरे धरती पे एक ताकत बताने वाला इंसान वो हमारा रिप्रेजेंटेटिव कौन तो है, तो हमको शान से बोलना चाहिए नरेंद्र मोदी साहब बोलते. नमग विचार ಆಗಬೇಕು. ಅಮೆರಿಕದ ಹೋದಾಗ ಮಾತಾಡ್ತೇವೆ, ನಮಗ್ ಚಪ್ಪಲ ಸೇಪಲೆ ನಮ್ಮ ಪ್ರೈಮ್ ಮಿನಿಸ್ಟರ್ ಹೊರಗೆ ನಿಂದಿಸ್ತಾರೆ. ಇವತ್ತು ಇಂಥ ಪರಿಸ್ಥಿತಿದ ಅಮೆರಿಕ ಪ್ರೈಮ್ ಮಿನಿಸ್ಟರ್ ನಮ್ಮ ಪ್ರೈಮ್ ಮಿನಿಸ್ಟರ್ ಹೊಂಟಾಗಂದಾಗ 2 ದಿನ ಪहिले ಹೋಗಿ ಕೈಪತ್ರ ಕೊಡ್ಬೇಕಂತ ಆ ಶಕ್ತಿ ನಮ್ಮಲ್ಲದ. ಜಾತ್ಯತೀತ ಜನತಾದಳ ಮುಖಂಡರು ಈಗಾಗಲೇ ಬಂಡಪ್ಪ ಕಾಶಂಪುರ್ ಸಾಹೇಬರು ಅವ್ರ ಬಲ್ಲಿ ಇಷ್ಟು ಶಕ್ತಿ ಇದೆ. ಬೆಕ್ಕದಲ್ಲಿ ಬಟ್ಟ ನೋಡಿದ್ರು ಜನ ಸೋಲ್ತಾರ ಸೋಲೋಗಿ ಗೆದ್ದಿತ್ತು. ಆ ಶಕ್ತಿ ನಮ್ಮ ಬಲ್ವ. ಅದಕ್ಕೆ ನಾವು ಅದೇ ಅಲ್ಲತ್ತಿದೆ ಬಂಡಪ್ಪನವ್ರಿಗೆ. ಈಗ ನಮ್ಮ MP ಸಾಹೇಬ್ರೆ ನಮಗೊಂದು ರಿಕ್ವೆಸ್ಟ್ ಅದ. ಈ ಭಾಗದಾಗ ನಿಮ್ಮ ಅಪ್ಲೇ ಎಲೆಕ್ಷನ್ ನಮ್ಮ ಜನತಾದಳದಾಗ ಆಗಲ್ಲ, ಆಳ್ತಿನ ಎಲೆಕ್ಷನ್ ಆಗಲ್ಲ. ನೀವು ನಮಗೆ ಎಲ್ಲ ರೀತಿಯಿಂದ ಒಳ್ಳೆ ರೀತಿಯಿಂದ ನೋಡ್ಕೋಬೇಕಾಗ್ತದೆ. ಎಲ್ಲ ನಮ್ಮ ಕ್ಯಾಂಡಿಡೇಟ್ಗಳಿಗೆ ನಮ್ಮ ಮಂದಿ ನಮಗೆ ಅಲ್ಲಿ ಹೇಗೆ ನಮ್ ಕಷ್ಟ ಸುಖ ಪೈಲೇನೆ ನಾವು ಎಲ್ಲ ಸೋತಿದವ್ರು, ಕಷ್ಟದಾಗಿದ್ದವ್ರು. ನಮ್ ಗಾಡಿ ಒಕ್ಕೆ ನಡೆಸಿಲ್ಲ ಅಲ್ಲಿ ತಾಮೆ ಅವೆಲ್ಲ ಕಡೆ ಬರ್ತಾಡ್ರಿ. ಆ ಕಡೆ ಹೆಂಗವ
हमारे लाइन है कुरैशी साहब, उनके पास काम है, हमारे पास क्या है? हम जो दिए सब इलेक्शन में देके खाली हुए हैं, लेकिन हम काम करने को, वोट दिलाने के लोग, हम जनता दल वाले दिन रात ईमानदारी से काम करने वाले लोग हैं। साथ देके हम जितने भी वोट लिए उससे ज्यादा वोट दिलाने का काम जरूर करेंगे। लेकिन आज हमारे को यूज करके कल आगे तो मंत्री बनेंगे, बंडेपड़ा के घर में मीटिंग हो गया, देवेगौड़ा साहब का ऑफिस में मीटिंग हो गया, नीव आकड़े नाव इकड़े, ऐसा नहीं करना बोलते मेरे हाथ जोड़ के रिक्वेस्ट है। जो भी उनके भगवंत कुमार साहब को एक मानना पड़ता है। देखिए दिन रात घूमते, वो बीजेपी के अंदर मैं भी गया था, वो बहुत स्पीड पार्टी है। जब भी एक ध्यान रखना, इंटरनेट बंद होता है लेकिन बीजेपी बंद नहीं होता, उतना स्पीड है। उतना स्पीड के साथ हम भागना है तो सोचो, जनता दल में भी शक्ति है बोल के मोदी साहब देवेगौड़ा साहब को पकड़े, सोचने की बात है। हमारे साथ में भी वो शक्ति सभी लोगों के पास है। सेक्युलर पार्टी का विचार है, आप आगे बढ़ के काम करिए। बंडेपड़ा जी का नेतृत्व में एक हिस्ट्री बनाओ कांग्रेस के लिए। अभी मैं कुछ कांग्रेस के बारे में बोलने के लिए कोई बच्चा नहीं, क्या बोलेंगे? सीधा तुम ही सोच लो, हर जगह में उनको कैंडिडेट ही नहीं मिले, हर जगह में कैंडिडेट नहीं मिले ठहरने को। तो ये हालत में कांग्रेस का भ्रष्टाचार का सिस्टम है। आप लोग देखे सोए, मेरे से ज्यादा आप लोगों को एक एक बूथ वाइज, एक एक गली वाइज, हम कौन कुछ भी बोलो, लेकिन मोदी साहब का एक वेव है। गए बार भी मैं एमपी साहब का इलेक्शन में आया था 2019 में, हर एक गली में, हर एक गांव में 14 स्टेट घूम के आया था मैं। जब भी बोला वो ढाक गई बिड़ गई, बराबर मंदी मनस आकड़े वो ढाकता ಈ ಸಲ ಹೆಚ್ಚಿಗೆ ಮನಸ್ಸಿನ ನಾವು ತಿಳಿದಿರ್ಬೇಕು, ಒಕ್ಕ ಇದ್ದಾಗ ಗೆದಿತಾಗ, ಒಕ್ಕ ಇದ್ದಾಗ ಈ ರಾಜ್ಯ ಇರ್ತದ, ಒಕ್ಕ ಇದ್ದಾಗ ಶಕ್ತಿ ಇರ್ತದ, ಬಹಳ ಮಂದಿ ಒಕ್ಕ ಇದ್ದಾಗ ನೋಡ್ಯಾರ. ಲೇಕಿನ್ ಇದು ಪರಿಸ್ಥಿತಿ ಆ ಟೈಪ್ ಇಲ್ಲ. ಇಡೀ ಹೈದರಾಬಾದ್ ಕರ್ನಾಟಕ ಭಾಗದಾಗ ನಮ್ ಜನತಾದಳದಿಂದ ಬಿಜೆಪಿ ಶಕ್ತಿ ತುಂಬಂತ ಕೆಲಸ ಮಾಡ್ಬೇಕಂತ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಕುಮಾರಣ್ಣವರು ಇವತ್ತು ಹೇಳಿದಾಗ ನಮ್ಮದು ಮತ್ತೊಂದು ಕ್ಯಾಂಡಿಡೇಟ್ ನೀವು ವಿಚಾರ ಮಾಡ್ಬೇಕು. ಆಕರಂತ ಹಿರಿಯರು ಯಾರು ಡಾಕ್ಟರ್ ಮಂಜುನಾಥ್ ಸಾಹೇಬ್ ಅವರು ಸುರೇಶ್ವರದಾಗ ನಿಂತಾರೆ, ಅವ್ರಿಗೆ ನಿಂದಿಸಿದರು ಈ ದೇಶದ ಹೋಮ್ ಮಿನಿಸ್ಟರ್ ಆಗಿರುವಂತ ಅಮಿತ್ ಶಾ ಸಾಹೇಬರು. ಅಂದ್ರೆ ಆ ಶಕ್ತಿ ದೇವಬಲ್ ಕೊಟ್ಟಾಗ ಅದಕ್ಕೆ ಅವ್ರು ನಿಲ್ಲಿಸಿದಾಗ ಅವರು ಕೂಡ ಗೆಲ್ಲಿ ಸನ್ಮಾನ್ಯ ಕುಮಾರಸ್ವಾಮೀಜಿ ಅವರು ಅವರಿಗೆ ಸನ್ಮಾನಿಸಿದಾಗ ಅವ್ರಿಗೂ ಗೆಲ್ಬೇಕು. ಅವ್ರಿಗೆ ಮುಂದ್ಬರ್ತಕ್ಕಂಥ ಒಳ್ಳೆ ಸ್ಥಾನಮಾನ ನಮಗೂ ನೀಡೋರಿಗೆ ಸಿಗ್ಬೇಕು. ನಮ್ಮ ಭಗವಂತ ಕುಮಾರ್ ಸಾಹೇಬರಿಗೂ ಕೂಡ ಈ ಸ್ಟೇಟ್ ಮಿನಿಸ್ಟರ್ ಸಿಕ್ಕರು, ಮುಂದೆ ಕ್ಯಾಬಿನೆಟ್ ಮಿನಿಸ್ಟರ್ ಸಿಗಲಿ ಅಂತ ನಾವೆಲ್ಲ ಮಾಡ್ಕೊಂಬರಿ, ಮತ್ತೆಲ್ಲರೂ ಜಗಳ ಆಡಿ ಆಡಿ ಕೆಲಸ ಮಾಡ್ಕೊಂಬಂತ ವ್ಯವಸ್ಥೆ ಮಾಡಿ, ಓಟು ಇಡಲಿ, ಓಟ್ ಲೆಕ್ಕ ಇಡಲಿ ಅಂತ ಹೇಳಿ ನಮ್ದೆಲ್ಲ ಕಾರ್ಯಕರ್ತರದ ಇಡೀ ಭಾಗದಾಗ ಏನ್ ಬಂದಾಗ MP ಕ್ಷೇತ್ರದು ಇವತ್ತು ಯಾರು ಮಿಸ್ ಆಗ್ಯಾರ ಅವರಿಗೂ ಕೂಡ ಸಂದೇಶ ಇಡಲಿ ಅಂತ ಹೇಳಿ ಬಂಡೆಪಳ್ಳ ನೇತೃತ್ವದಾಗ ನಾವು ಯಾವ ರೀತಿ ಮಾರ್ಗದರ್ಶನ ಮಾಡ್ತಾಗ ಆ ರೀತಿ ನಾವೆಲ್ಲ ತಗೊಂಡೋಗಿ ಜನತಾದಳ ಭಾರತೀಯ ಜನತಾ ಪಾರ್ಟಿಗೆ ಸಪೋರ್ಟ್ ಮಾಡಿ ಗೆಲ್ಸಂತ ಕೆಲ್ಸಕ್ಕೆ ನಾವೆಲ್ಲ ಇವತ್ತಿನ ಹಿಡಿದು ಸ್ಟಾರ್ಟ್ ಮಾಡಿ ಒಳ್ಳೆ ದೇವೇಗೌಡರಿಗೆ ಗೆಲ್ಸಿ ಸಂದೇಶ ಕೊಡೋಣ ಅಂತ ಹೇಳಿ ತಮ್ಮೆಲ್ಲರಿಗೆ ಅಭಿನಂದಿಸಿ ನನ್ನ ಮಾತಿಗೆ ಕೊಡ್ತೀನಿ. ಜೈ ಹಿಂದ್, ಜೈ ಜನತಾದಳ, ಜೈ ಬಿಜೆಪಿ. ಧನ್ಯವಾದ ಮಲ್ಲಿಕಾರ್ಜುನ ಕಬಾಣ್ಣವರಿಗೆ.